ಹಾಗಾಗಿ ನನ್ನ ಒಂದು ಏಜ್ ಒಂದು 24 25ವರೆಗೂ ಪೀಕಲ್ಲಿದ್ದೆ ನಾನು. ಒಂದು 83 93 ಅಲ್ಲಿಯವರು ತುಂಬ ಪೀಕಲ್ಲಿದ್ದೆ. ಟಾಪಲ್ಲಿದ್ದಾಗ ಬ್ಯುಸಿ ಇದ್ದಾಗ ಬೇರೆ ಯಾವುದು ನಮ್ಗೆ ಇರಲಿಲ್ಲ, ಫೋಕಸ್ ಎಲ್ಲ ನಮ್ಮ ಪ್ರೊಫೆಷನಲ್ಲಿ ಇತ್ತು. ಈ ಸಿನಿಮಾ ಬಿಟ್ಟು ಆ ಸಿನಿಮಾ ಹೀಗೆ. ಹೌದೌದು ಹೌದು ಸರ್, ಹೌದು. ಸ್ವರ್ಗದಲ್ಲಿ ಮದುವೆ, ಧನವಂತ, ಪ್ರೇಮಜ್ಯೋತಿ, ಪ್ರಳಯ, ಇದೆಲ್ಲ ಅಟ್ ಟೈಮ್ ಇತ್ತು ಸರ್. ಆಗ ಪ್ರೇಮ ಪರ್ವ ರಿಲೀಸ್ ಆಗಿದ ತಕ್ಷಣ ಇಷ್ಟು 5-6 ಪಿಕ್ಚರ್ಗಳಲ್ಲಿ ಮಾಡ್ತಿದ್ದೆ. ಆಗ ದರ್ಶನ್ ಎಲ್ಲ ಬಂದಿರಲಿಲ್ಲ. ಆಮೇಲೆ ಲಾಸ್ಟಲ್ಲಿ ಬಂದಿದ್ದು ನಂದು ಸೆಕೆಂಡ್ ಮಾಡಿದ್ದೀನಿ. ಕಿಟ್ಟಿ ಅಂತ ಮಾಡಿದೆ, ಅಂದರೆ ಆಚೆ ಅತ್ತಿಗೆ ರೋಲ್ ಮಾಡಿದೆ. ನೀನು ಒಳಗಡೆ ಹೋಗು. ಅದಕ್ಕೆ ನನ್ನ ಮಾತು ಕೇಳಿ, ಇವತ್ತು ನನ್ನ ಕೈ ಕಟ್ಟಾಕ್ಬೇಡಿ ದಯವಿಟ್ಟು. ಅದಕ್ಕೆ ನೋಡು ಕಿಟ್ಟಿ, ಯಾವುದೇ ಕಾರಣಕ್ಕೂ ನೀನು ಈ ರೂಮ್ ಬಿಟ್ಟು ಹೊರಗಡೆ ಬರಬಾರ್ದು. ಎಕ್ಸೆಪ್ಟ್ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಅವ್ರ ಜೊತೆ ಒಂದು ಬಂದಿತ್ತು, ಸಂಪರ್ಕ ಇತ್ತು. ಅಯ್ಯೋ, ಅವರು ಒಂದು ಕೃಷ್ಣ ನೀ ಬೇಗನೆ ಬಾರೋಲ್ಲಿ ಲಾಸ್ಟ್ ಕ್ಲೈಮ್ಯಾಕ್ಸ್ ಸೀನ್ ನಡೀತಿತ್ತು. ಈ ರಾಧೆಗೆ ಅಂತ ಒಂದು ಸಾಂಗು ಆ್ಯಕ್ಟ್ ಮಾಡೋಗಿ ವಿಷ ಕುಡಿಯುವಂಥ ಸೀನ್. ಅವ್ರು ಬಂದು ನಿಂತು ನೋಡ್ತಿದ್ರು. ಗ್ರೇಟ್. ಮೋಸ್ಟ್ಲಿ ಆ ಥರ ಒಂದು ಸಂಸ್ಕಾರ, ಆ ಥರ ಒಂದು ಇದೆಲ್ಲ ಕೊಟ್ಟಿರೋದ್ರಿಂದನೇ ನಮಗೂ ಹೆಚ್ಚು ಅದನ್ನು ನಾವು ತಿಳ್ಕೊಂಡು ನಾವು ಬೆಳೆಸ್ಕೊಂಡು ಬರ್ತಿದ್ವಿ. ಶಿ ಈಸ್ ವೆರಿ ಆರ್ಥೋಡಾಕ್ಸ್. ಹಾಗಾಗಿ ನನ್ನ ಒಂದು ಏಜ್ ಒಂದು 24 25ವರೆಗೂ ಪೀಕಲ್ಲಿದ್ದೆ ನಾನು. ಒಂದು 83 93 ಅಲ್ಲಿಯವರು ತುಂಬ ಪೀಕಲ್ಲಿದ್ದೆ. ಆಮೇಲೆ ಒಂದು ಏಜ್ ಆಗ್ತಾ ಅಮ್ಮ ಹೇಳಿದ್ರು, ಮನೇಲಿ ಎಲ್ಲರಿಗೂ ಹೆಣ್ಮಕ್ಳಿಗೆ ಏಜ್ ಬಂದ ತಕ್ಷಣ ಆ ಏಜ್ಗೆ ಮದುವೆ ಆಗಲೇಬೇಕು ಅಂತ ಹುಡುಗನ ನೋಡೋಕ್ಕೆ ಸ್ಟಾರ್ಟ್ ಮಾಡಿದರು. ಆ ಟೈಮ್ಗೆ ಇದನ್ನೂ ಅವಕಾಶ ಬಂತು. ಹಾಗಾಗಿ ನಿನಗಿಷ್ಟ ಇದೆಯಾ, ಇವರೆಲ್ಲ ಹೋಗಿ ನೋಡ್ಕೊಂಡ್ಮೇಲೆ ಒಪ್ಪಿದ್ಮೇಲೆ ಮಾಡ್ಕೊಂಡ್ವಿ. ಆಮೇಲೆ ನಂತರದ ದಿನಗಳಲ್ಲೂ ಅಷ್ಟೇ, ಅವರು ನಿನಗೆ ಇಫ್ ದೇ ಗಿವ್ ಪರ್ಮಿಷನ್ ಅಗೇನ್ ಟು ಕಮ್ ಬ್ಯಾಕ್ ಇದು ಮಾಡು, ಅದರ್ವೈಸ್ ಬೇಡ ನಿನಗೆ ಅಂತ ಹೇಳಿದ್ರು. ಆಮೇಲೆ ಇಂಟರ್ಫಿಯರ್ ಆಗಲಿಲ್ಲ ಅವರು. ನನ್ನ ಮದುವೆ ನಂತರ ಅವ್ರು ಇಂಟರ್ಫಿಯರ್ ಆಗಲಿಲ್ಲ. ಸೊ ಜವಾಬ್ದಾರಿ ಅವರಿಗೆ ಕೊಟ್ಟರು. ಅಲ್ಲಿನೂ ಅಷ್ಟೇ, ನನಗೆ ನನ್ನ ಹಸ್ಬೆಂಡು ಅಷ್ಟೇ ಒಳ್ಳೆ ಪ್ರೋತ್ಸಾಹ ಕೊಟ್ಟರು. ಇಟ್ಸ್ ವೆರಿ ಅಂಡರ್ಸ್ಟ್ಯಾಂಡಿಂಗ್ ಪರ್ಸನ್. ಫ್ಯಾಮಿಲಿನೂ ಅಷ್ಟೇ. ನಾವೇ ದೊಡ್ಡ ಸೊಸೆ. ಎರಡನೇವ್ರು ಬಂದು ಚಿಕಾಗೋ ಇಲ್ಲಿದ್ದಾರೆ ಅಮೇರಿಕಾದಲ್ಲಿ. ಥರ್ಡ್ ಇಲ್ಲಿದ್ದರು, ಇನ್ನೊಬ್ಬರು ಇಸ್ ಪಾಸ್ಟ್ ಆಗಿ. ಈ ಥರ ಸ್ಮಾಲ್ ಫ್ಯಾಮಿಲಿ ಅವ್ರದ್ದು. ಈಗ ಸ್ಟಿಲ್ ಮೈ ಮದರ್ ಇನ್ ಲಾ ಇಸ್ ದೇರ್. ಹೋಗಿ ಬರ್ತಾ ಇರ್ತೀನಿ ಮುಂಬೈಗೆ. ಹೀಗೆ ನಡೀತಾ ಇದೆ. ಇಲ್ಲಿದ್ದಾಗ ಶೂಟಿಂಗ್ ಮಾಡ್ತೀನಿ, ಮತ್ತು ಐಲ್ ಗೋ ಬ್ಯಾಕ್ ಟು ಮುಂಬೈ. ಅಲ್ಲಿನೂ ಇಲ್ಲಿ ಎರಡು ಕಡೆನೂ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಯಜಮಾನರ ಪೂರ್ತಿ ಹೆಸರೇನು? ಮುಖೇಶ್ ಪಟೇಲ್. ಪಟೇಲ್ ಗುಜರಾತಿ, PATEL ಪಟೇಲ್. ಇಲ್ಲಿ ಪಾಟೀಲ್ ಅಂತಾನೂ ಇದ್ದಾರೆ ಅಲ್ವಾ? ಪಾಟೀಲ್ ಅವರು ನಾರ್ತ್ ಕರ್ನಾಟಕ ಅನ್ಸುತ್ತಲ್ಲ, ನಾರ್ತ್ ಕರ್ನಾಟಕದವರು. ಪಟೇಲ್ ನೀವು ಹೆಸರನ್ನು ಕೂಡ ಪಟೇಲ್ ಅಂತ ಮಾಡ್ಕೊಂಡ್ರ? ಹೌದು, ಹೌದು ಭವ್ಯ. ಈಗ ಆಧಾರ್ ಕಾರ್ಡ್ ಎಲ್ಲ ಮಾಡಿಸ್ಬೇಕಾಗುತ್ತಲ್ವ, ಅದರಲ್ಲಿ ಭವ್ಯ ಪಟೇಲ್ ಅಂತ ಹೆಸರು ಚೇಂಜ್ ಆಗುತ್ತೆ. ಹಾಗಾಗಿ ಇಮಿಡಿಯೇಟ್ ಆಗಿ ಇದರಲ್ಲೂ ಭವ್ಯ, ಎಲ್ಲರೂ ಭವ್ಯ ಪಟೇಲ್ ಅಂತಾನೆ ಮಾಡಕ್ಕೆ ಇದು ಮಾಡಿದ್ರು. ಮೂಲ ಭವ್ಯ ಯಾವುದು? ಭಾರತೀಯ ಮೂಲ ದೇವ್ರು ನಮ್ದ ವಿಶ್ವಕರ್ಮ ಅಲ್ವಾ? ವಿಶ್ವಕರ್ಮ. ಕಾಳಿಕಮ್ಮ ಅಂತಾರೆ, ಕಲೆ ಅಲ್ಲೇ ಇದೆ. ನೋಡಿ, ಬೈ ಬ್ಲಡ್ ಅದು. ರಿಯಲಿ ಬೈ ಬ್ಲಡ್ ಅದು. ಈ ನಡುವೆ ನಮಗೆಲ್ಲ ಸ್ವಲ್ಪ ಡೀಪಾಗಿ ಆ ಟಾಪಲ್ಲಿದ್ದಾಗ ಬ್ಯುಸಿ ಇದ್ದಾಗ ಬೇರೆ ಯಾವುದು ನಮ್ಗೆ ಇರಲಿಲ್ಲ, ಫೋಕಸ್ ಎಲ್ಲ ನಮ್ಮ ಪ್ರೊಫೆಷನಲ್ಲಿ ಇತ್ತು. ಬಟ್ ಈಗ ನಾವು ಸ್ವಲ್ಪ ಎಲ್ಲ ಕಡೆನೂ ಗಮನ ಹರಿಸೋದು. ವಿಶ್ವಕರ್ಮ, ಬೈ ಬ್ಲಡ್ ಸಮಾಜ, ಅದರ ಬಗ್ಗೆ ಗಮನ ಬಂದು ಅದೇ ವಿಶ್ವಕರ್ಮ ಸಮಾಜದಲ್ಲೂ ನನ್ನ ಸ್ವಲ್ಪ ದಿವಸ 3 years ನನ್ನನ್ನು ಕರ್ನಾಟಕ ಇದು ಮಾಡಿದ್ರು. ನನಗೆ ಒಂದು ಪದವಿ ಕೊಟ್ಟಿದ್ರು. ನನಗೆ ಒಂದು 3 years ಇದ್ದೆ ನಾನು ಸಭೆಯಲ್ಲಿ. ಹೌದು, ಇದು ಶೇಷಾದ್ರಿಪುರಂ ಮೇಲೆ ಅಲ್ಲಿ. ಮತ್ತೆ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರು. ಇಲ್ಲ, ನಾನು ಮಾಡಕ್ಕೆ ಹೋಗಲಿಲ್ಲ. ಅದರ ನಂತರ ರಾಜಕಾರಣಿ ಇದು ಕಾಂಗ್ರೆಸ್ಗೆ ಬಂದಿದ್ದೆ. ಅದರಲ್ಲೂ ಕೂಡ ನಾನು ಒಂದು ವರ್ಷನೋ ಏನೋ ಈ MP ಇದು ಬಂತು ಅವಾಗ. ಜಯಮಾಲಾ ಅವರು MLC ಆದರು ನೋಡಿ. ಆ ಟೈಮಲ್ಲಿ ನಾನು ಅವರು ಎಲ್ಲ ಓಡಾಟ ಮಾಡಿದ್ವಿ. ಬಟ್ MLC ಆದರು ಅವರು. ನಂತರ ದಿನಗಳೇ ನಾನು ಸ್ವಲ್ಪ ದಿನ ಒಂದು 6 months ಇದು ಮಾಡಿದೆ. ಆಮೇಲೆ ಅದನ್ನು ಬಿಟ್ಬಿಟ್ಟೆ, ಮನೆಯಲ್ಲಿ ಬೇಡ ಅಂತ ಹೇಳಿದ್ರು. ನಂದು ಒಂದು ಸ್ವಲ್ಪ ಈ ನೇಚರು ಏನಂತಾರೆ, ತುಂಬ ಡೇರ್ ಆಗಿಲ್ಲ ನಾನು.
ತುಂಬ ಡೇರ್ ಡೆವಿಲ್ ಬೇಕು ಅದರಲ್ಲೆಲ್ಲ ಸ್ವಲ್ಪ ಹೋಗಿ ನಿಂತು ಮಾತಾಡೋಕ್ಕೆ ಇದು ಮಾಡೋದಕ್ಕೆಲ್ಲ ಒಂಥರ ಒಂದು ಮುಂದೆ ಹೋಗ್ತಾರೆ ಜನಗಳು. ಅದಕ್ಕೆ ಯಾವುದನ್ನು ಕೇರ್ ಮಾಡಲ್ಲ ಪಾಲಿಟಿಕ್ಸ್ ಇದರಲ್ಲಿ ಅಲ್ವಾ. ಅದು ನಾವು ಸ್ವಲ್ಪ ಒಂದು ಮದುವೆ ಫಂಕ್ಷನ್ಗಳಲ್ಲಿ ಸ್ಟೇಜ್ ಫಂಕ್ಷನ್ ಮುಂದೆ ಹೋಗಿ ನಿಂತು ಬಿಡ್ತಾರೆ. ನನಗೆ ಅದೆಲ್ಲ ಆಗೋದಿಲ್ಲ. ನಮ್ಮನ್ನು ಕರೆದ್ರೆ ಮಾತ್ರ ಹೋಗ್ತೀನಿ ನಾನು. ಆ ಥರ ಒಂದು ನನ್ನ ವ್ಯಕ್ತಿತ್ವ ಅಲ್ಲಿ ಸೂಟ್ ಆಗಲ್ಲ ಅಂತ ನನಗೆ ಅನ್ನಿಸ್ತು. ಸೊ ಹಾಗಾಗಿ ನಾನು ಯಜಮಾನ್ರು ಪಟೇಲ್ರು ನಟಿ ಅಂತೇಳಿ ಹೆಚ್ಚು ಇಷ್ಟಪಟ್ರ ನಿಮ್ಮನ್ನ? ಹಾಂ, ಅದು ಇರ್ಬೋದು. ಕಲಾವಿದೆ ಇವಾಗ್ಲೂ ಅಷ್ಟೇ, ಅವಾಗ್ಲಿಂದನೂ ಅಷ್ಟೇ. ನಾನು ಕಲೆಕ್ಟ್ ಮಾಡಿರ್ಲಿಲ್ಲ. ನನ್ನ ಒಂದು ಅವಾಗೆಲ್ಲ ಕ್ಯಾಸೆಟ್ಸ್ ಜಾಸ್ತಿ, ವಿಡಿಯೋ ಇದು, ಆಮೇಲೆ ಕ್ಯಾಸೆಟ್ಸ್ ಬರೋದು, ಈಗೆಲ್ಲ ಇದಾಗಿದೆ. ಅದೆಲ್ಲ ಕಲೆಕ್ಟ್ ಮಾಡೋದು, ಪೇಪರ್ಸ್, ಕಟಿಂಗ್ಸು ಎಲ್ಲ. ಹೌದೌದು, ಎಷ್ಟು ಅವ್ರನ್ನ ಕಾಳಜಿ ವಹಿಸ್ತಿದ್ರೆ. ಇವಾಗ್ಲೂ ಅಷ್ಟೇ, ಇಟ್ಸ್ ವೆರಿ ಕೀನ್ ಅಬೌಟ್. ಹೌದು. ಆಮೇಲೆ ಇವಾಗ್ಲೂ ಅಷ್ಟೇ, ಯಾವ್ದಾದ್ರು ಫಂಕ್ಷನ್ಸ್ಗೆ ಹೋಗ್ಲಿ, ಏನಾದರೂ ಬರಲಿ, ಮೀಡಿಯಾದಲ್ಲಿ ಏನೇ ಫೋಟೋಸ್ ಬರಲಿ, ಏನೇ ಬರಲಿ, ಎಲ್ಲನೂ ಅವ್ರಿಗೆ ನಾನು ಶೇರ್ ಮಾಡ್ತಾ ಇರಬೇಕು. ಈ ಶೇರಿಂಗ್ ಎಲ್ಲರಿಗೂ ಅವರು ಅಮೇರಿಕಾದಲ್ಲಿ ಎಲ್ಲ ರಿಲೇಷನ್ಸ್ಗೂ ಎಲ್ಲ ಬೆಳಗ್ಗೆ ಎದ್ದಿದ ತಕ್ಷಣ ಅದು ಡ್ಯೂಟಿ ಮಾಡ್ತಾರೆ ಅವರು. ಎಲ್ಲರೂ ಹೇಳ್ತಾರೆ, ನೀನಂತೂ ಮಾಡೋದಿಲ್ಲ, ನಿಮ್ಮ ಹಸ್ಬೆಂಡ್ ಅಂತೂ ನೀನೇನೇನಿದೆಯಾ, ಎಲ್ಲೆಲ್ಲಿದೆಯಾ ಎಲ್ಲ ನಮ್ಗೆ ನ್ಯೂಸ್ ಬಂದ್ಬಿಡ್ತೆ ಅಂತ ಹೇಳ್ತಾರೆ. ಅಷ್ಟು ರಿಯಲಿ. ನಾನಾದರೂ ತಪ್ತೀನಿ, ಅವ್ರು ತಪ್ಪಲ್ಲ. ಸಿಸ್ಟಮ್ಯಾಟಿಕ್. ಹೌದೌದು, ವೆರಿ ಸಿಸ್ಟಮ್ಯಾಟಿಕ್. ತುಂಬ ಡಿಸಿಪ್ಲಿನು, ವೆರಿ ಪಂಕ್ಚುಯಲ್ಲು, ವೆರಿ. ಮಕ್ಕಳೊಬ್ಳು ಅದಿತಿ ಅಂತ, ಶಿ ಈಸ್ ಡೂಯಿಂಗ್ ಪರ್ಫಾರ್ಮಿಂಗ್ ಆರ್ಟ್ ಮಾಡ್ತಿದ್ದಾಳೆ. ಪೆಸ್ ಯೂನಿವರ್ಸಿಟಿ, ಬೆಂಗಳೂರು ದೊರೆಸ್ವಾಮಿ ಇನ್ಸ್ಟಿಟ್ಯೂಟ್. ಹಾಂ, ಈಗ ಸೆಕೆಂಡ್ ಇಯರು, ಇನ್ನೂ 1 year ಇದೆ. ಶಿ ಈಸ್ ಗೋಯಿಂಗ್ ಟು ಕಂಪ್ಲೀಟ್. ಅಂದರೆ ಕಲೆ ಬಗ್ಗೆ ಹೆಚ್ಚು ಇಂಟ್ರೆಸ್ಟ್ ಇದೆ. ಶಿ ಈಸ್ ವೆರಿ ಟ್ಯಾಲೆಂಟೆಡ್. ಪೇಂಟಿಂಗಾ? ಇಲ್ಲ, ಪೇಂಟಿಂಗು ಅದರಲ್ಲೂ ಶಿ ಈಸ್ ವೆರಿ ಗುಡ್. ಆ್ಯಂಡ್ ಡ್ಯಾನ್ಸ್, ಆಮೇಲೆ ಈ ಯಕ್ಷಗಾನಲ್ಲಿ ಪರ್ಫಾರ್ಮ್ ಮಾಡ್ತಾಳೆ. ಅವ್ ಮಂಡಿ ಊರಿ ಎಷ್ಟು ಚೆನ್ನಾಗಿ. ಜಸ್ಟ್ ಅವಳು ಏನು ಕಲ್ತಿಲ್ಲ, ಜಸ್ಟ್ ತೋರಿಸಿದಷ್ಟೇ. ಕಾಲೇಜ್ ಫಂಕ್ಷನ್ ಅಲ್ಲೆಲ್ಲ ಶಿ ಗಿವ್ಸ್ ಪರ್ಫಾರ್ಮೆನ್ಸ್. ತುಂಬಾ ಚೆನ್ನಾಗಿ ಮಾಡ್ತಾಳೆ ಯಕ್ಷಗಾನದಂತೂ. ಹೆಸರೇನು? ಅದಿತಿ. ಅತಿಥಿಗೆ ಸಿನಿಮಾ ಇಂಟ್ರೆಸ್ಟ್ ಇಲ್ವಾ? ಈಗ ಸದ್ಯಕ್ಕಿಲ್ಲ. ಲೆಟ್ ಕಂಪ್ಲೀಟ್ ದಟ್ ಇದು ಕೋರ್ಸ್. ಯಾರು ನಾನೇ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದು ಯಾರ್ದು ಏನೋ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಈಗ ವಿ ಕಾಂಟ್ ಪ್ರಿಡಿಕ್ಟ್ ಎವ್ರಿಥಿಂಗ್. ಬಟ್ ಒಂದು ಎಜುಕೇಶನ್ ಬೇಕು. ಲೆಟ್ ದೆಮ್ ಕಂಪ್ಲೀಟ್, ಅದು ಮುಗಿಲಿ ಅಂತ. ಮತ್ತೆ ಆಯ್ಕೆ ಮಗು ಏನು ಯೋಚನೆ ಮಾಡ್ತದೋ ಅದೇ ರೀತಿ ಹೋಗ್ಬೋದು. ಅಮ್ಮ ಭವ್ಯನ ಏನು ಮಾಡಿದ್ರು ಹಾಗೆ ಅಲ್ವಾ? ಭವ್ಯ ಈಗ ಅಮ್ಮನ. ಬಟ್ ನಂದು ಎಜುಕೇಶನ್ ಎಲ್ಲಿ ಸರ್, 10th ಅಲ್ಲೇ ಕಂಪ್ಲೀಟ್ ಆಯಿತು. PUC 3 months ಹೋದೆ ನಾನು. ಅದಾದ ನಂತರ ನಾನು ಕಾಂಟೇಬಲ್ ಟು ಇಲ್ಲಿ ಸೂಪರ್ ಹಿಟ್ ಆಯ್ತಲ್ಲ ಪ್ರೇಮ ಪರ್ವ. ಅದಾದ ನಂತರ ಪ್ರೇಮ ಜ್ಯೋತಿ ಅದಾದಮೇಲೆ ಸ್ವರ್ಗದಲ್ಲಿ ಮದುವೆ ಸೈಮಂಟೇನಿಯಸ್ಲಿ ನಡೀತಿತ್ತು ಶೂಟಿಂಗ್ ನನಗೆ ಶಂಕರ್ ನಾಗ್ ಜೊತೆ. ಅಲ್ಲಿ ಒಂದು ದಿವಸದಲ್ಲಿ 3 shifts ಮಾಡ್ತಾ ಇದ್ದಾರೆ ಅಂತ. ಹೌದು ಸರ್, ಹೌದು. ಈ ಸಿನಿಮಾ ಬಿಟ್ಟು ಆ ಸಿನಿಮಾ ಹೀಗೆ. ಹೌದು ಸರ್, ಹೌದು. ಸ್ವರ್ಗದಲ್ಲಿ ಮದುವೆ, ಧನವಂತ, ಪ್ರೇಮ ಜ್ಯೋತಿ, ಪ್ರಳಯ, ಇದೆಲ್ಲ ಅಟ್ ಟೈಮ್ ಇತ್ತು ಸರ್. ಆಗ ಪ್ರೇಮ ಪರ್ವ ರಿಲೀಸ್ ಆಗಿದ ತಕ್ಷಣ ಇಷ್ಟು 5-6 ಪಿಕ್ಚರ್ಗಳಲ್ಲಿ ಮಾಡ್ತಿದ್ದಾರೆ. ಒಂದರಲ್ಲಿ ಜೈ ಜಗದೀಶ್ ಇದ್ರು, ಒಂದರಲ್ಲಿ ಶಂಕರ್ ನಾಗ್ ಇದ್ರು, ಇನ್ನೊಂದರಲ್ಲಿ ಅರ್ಜುನ್ ಸರ್ಜಾ ಇದ್ರು, ಇನ್ನೊಂದು ಇದರಲ್ಲಿ ಹೀಗೆ ಶಶಿಕುಮಾರ್ ಲಾಸ್ಟ್ ಅಲ್ಲಿ ಬಂದ್ರು. ಶಂಕರ್ ನಾಗು, ಅನಂತ್ ನಾಗು, ವಿಷ್ಣುವರ್ಧನ್ ಸರ್, ಆಮೇಲೆ ನೀ ಬರೆದ ಕಾದಂಬರಿಯಲ್ಲಿ, ಹೀಗೆ ಪ್ರತಿಯೊಂದು ಹೀರೋಗಳು, ಅಂಬರೀಷ್ ಸರು, ಎಕ್ಸೆಪ್ಟ್ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಒಂದು ಬಂದಿತ್ತು ನನಗೆ ಇತ್ತು. ಅಯ್ಯೋ, ಅವರು ಒಂದು ಕೃಷ್ಣ ನೀ ಬೇಗನೆ ಬಾರೋಲ್ಲಿ ಲಾಸ್ಟ್ ಕ್ಲೈಮ್ಯಾಕ್ಸ್ ಸೀನ್ ನಡೀತಿತ್ತು. ಈ ರಾಧೆಗೆ ಅಂತ ಒಂದು ಸಾಂಗು. ವಿಷ್ಣುವರ್ಧನ್ ಸರ್ ಬಂದು ನನ್ನನ್ನು ತೊಡೆ ಮೇಲೆ ವಿಷ ಕುಡ್ದಿರ್ತೀನಿ, ಆ ಹಾಡಲ್ಲಿ ಆ್ಯಕ್ಟ್ ಮಾಡೋಗಿ ವಿಷ ಕುಡಿಯೋಂಥ ಸೀನ ಅವರು ಬಂದು ನಿಂತು ನೋಡ್ತಿದ್ರು. ನಮ್ಗೊಂಥರ ನರ್ವಸ್ ಅಲ್ಲ, ಎಂಥ ದೊಡ್ಡ ಅಲ್ವಾ, ಓ ಗಾಡ್. ಬಟ್ ನನ್ನಂತೂ ಏನು ಸರ್, ಐ ಡೋಂಟ್ ನೋ, ಒಂದು ಯಾರೇ ಇರಲಿ ಸರ್, ಏನೇ ಇರಲಿ, ನನಗೆ ಕೊಟ್ಟಿರೋ ಕೆಲಸನ ನಾನು ಅಚ್ಚುಕಟ್ಟಾಗಿ ಮಾಡೋ ಅದರಲ್ಲಿ ಇನ್ವಾಲ್ವ್ ಆಗ್ತಿದ್ದೆ. ಥ್ಯಾಂಕ್ಸ್ ಟು ಗಾಡ್, ರಿಯಲಿ. ಅದೊಂದು ಟ್ಯಾಲೆಂಟ್ ನನ್ನೆಲ್ಲ ದೈವ ಕೊಟ್ಟಿದೆ ನನಗೆ. ಐ ಆಮ್ ವೆರಿ ತುಂಬ. ಆಮೇಲೆ ಹೇಳಿದ್ರು ಸರ್, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರಿ ನೀವು ಇದರಲ್ಲಿ ಅಂತ
ಹೇಳಿದ್ರು. ಆಮೇಲೆ ಸರ್ಟಿಫಿಕೇಟ್. ಹಾಂ, ಸರ್ಟಿಫಿಕೇಟು. ಆಮೇಲೆ ಒಂದು ಸ್ಟೇಜ್ ಕಾರ್ಯಕ್ರಮದಲ್ಲಿ ಅವ್ರನ್ನ ಮೀಟ್ ಮಾಡಿದೆ, ಅವ್ರನ್ನ ಬಿ ಸರೋಜಾದೇವಿ ಅವ್ರನ್ನ. ವಾಟ್ ಎ ಗ್ರೇಟ್ ಆ್ಯಕ್ಟರ್ ಸರ್, ಡಾಕ್ಟರ್ ರಾಜ್ಕುಮಾರ್. ಆಗ ದರ್ಶನ್ ಎಲ್ಲ ಬಂದಿರಲಿಲ್ಲ. ಆಮೇಲೆ ಲಾಸ್ಟಲ್ಲಿ ಬಂದಿದ್ದು ಅವರು. ನಂದು ಸೆಕೆಂಡ್ ಮಾಡಿದ್ದೀನಿ, ಕಿಟ್ಟಿ ಅಂತ ಮಾಡಿದೆ, ಅಂದರೆ ಆಚೆ ಅತ್ತಿಗೆ ರೋಲ್ ಮಾಡಿದೆ ನಾನು, ಸೆಕೆಂಡ್ ಇನ್ನಿಂಗ್ಸ್. ಇಷ್ಟೆಲ್ಲ ನಾನು ಮದುವೆ ಆಗಿ ನಾನು ಮುಂಬೈಗೆ ಹೋದ ನಂತರ ಮತ್ತೆ ಒಂದು 7 years ಮಾಡಲಿಲ್ಲ ನಾನು. 7 years ಬ್ರೇಕ್ ಅಲ್ಲೇ ಇದ್ಬಿಟ್ಟಿದ್ದೆ. ಆಮೇಲೆ ನಾಕ್ತಿಹಳ್ಳಿ ಚಂದ್ರಶೇಖರ್ ಅವರು. ನನಗೆ 2 ಪಿಕ್ಚರ್ ಕನ್ಫ್ಯೂಷನ್ ಆಗುತ್ತೆ. ನಾನಿನ್ನ ಪ್ರೀತಿಸುವಲ್ಲಿ ರವಿಚಂದ್ರನ್, ಅರ್ಜುನ್ ಸರ್ಜಾ. ಇದರಲ್ಲಿ ನನ್ನ ಪ್ರೀತಿಯ ಹುಡುಗಿ ಇವರು ನಾಗ್ತಿ ಅವರು ಮಾಡಿದ್ದು. ನನಗೆ ಫೋನ್ ಕಾಲ್ ಬಂತು ಮುಂಬೈಲಿರೋವಾಗ, ಬಟ್ ಅದು ಹೆಂಗೆ ಬಂತೋ ಗೊತ್ತಿಲ್ಲ. ಅದೇ ಹಣೆ ಬರಹಣೆನೋ ಕರೆ ಕೊಡ್ತು ಬಂತು. ಆಗ ಬಂದು ಮಾಡಲೇಬೇಕು ನೀವು ಈ ಕ್ಯಾರೆಕ್ಟ್ರು, ತಾಯಿ ಕ್ಯಾರೆಕ್ಟ್ರು ಅಂತ. ಸರ್ ತಾಯಿ ಕ್ಯಾರೆಕ್ಟ್ರ್ ಈಗಲೇ ಯಾಕೆ ಸರ್ ನನಗೆ ಕೊಡ್ತೀರಾ, ನಾನು ಬೇಡ ಅಂತ ಹೇಳಿದೆ. ಇಲ್ಲ ನೀವು ಕೇಳಿಬಿಟ್ರೆ ನೀವು ಮಾಡೇ ಮಾಡ್ತೀರಾ ಕ್ಯಾರೆಕ್ಟ್ರು ಅಂತ ಸ್ಟೋರಿ ಎಕ್ಸ್ಪ್ಲೈನ್ ಮಾಡಿದ್ರು ನನಗೆ. ಒಂದು 16 ವರ್ಷದ ಹುಡುಗನಿಗೆ ನೀವು ತಾಯಿ ಪಾತ್ರ ಮಾಡಬೇಕು ಅಂತ ಕೇಳಿದ್ರು. ಆಮೇಲೆ ಅದು ಹೆಂಗಿತ್ತು ಅಂದರೆ ರೋಲು ಮಗನ ಜೊತೆ ಒಂಥರ, ಅದನ್ನು ಚಿಕ್ಕ ವಯಸ್ಸು ಥರ ಗೋಲಿ ಇದು ಗಾಳಿಪಟ ಆಡಿಕೊಂಡು ಈ ಮಕ್ಕಳಾಗೆ ಸೈಕಲಲ್ಲಿ ಓಡಾಡಿಕೊಂಡು ಇಬ್ಬರು ಕೊಚ್ಚೆಯಲ್ಲಿ ಬೀಳೋ ಥರ, ಆ ಥರ ಎಲ್ಲ ತುಂಬ ಚೆನ್ನಾಗಿತ್ತು ಇಬ್ಬರದು. ಒಂದು 16 years ಹುಡುಗನಿಗೆ ತಾಯಿಯಾಗಿ ಮಾಡಿದ್ದು. ಆಮೇಲೆ ಇಂಪ್ರೆಸ್ ಆಯಿತು, ಬಂದೆ. ನೆಕ್ಸ್ಟು ಅದೇ ಕ್ಯಾರೆಕ್ಟ್ರಿಗೆ ಎಲ್ಲರೂ ನನ್ನನ್ನು ಇದು ಮಾಡಿದ್ರು. ಬಹಳಷ್ಟು ಚಿತ್ರಗಳೆಲ್ಲೂ ಮಾಡ್ತೆ ನಾನು. ಅದಾದ ನಂತರ ಸಿನಿಮಾ ಅಲ್ಲದೆ ಟಿ ವಿ ಸೀರಿಯಲ್ ಕಮ್ಮಿ ಸರ್, ನಾನು ಜಾಸ್ತಿ ಮಾಡೋಕ್ಕೆ ಹೋಗಲಿಲ್ಲ. ಅನಂತನಾಗ್ ಜೊತೆ ಮಾಡಿದ್ದು ದುರ್ಗಾ ಅಂದ್ಬಿಟ್ಟು ಒಂದು ಸೀರಿಯಲ್ಲು, ಎಸ್ ನಾರಾಯಣ ಅವ್ರದ್ದೇ ಬ್ಯಾನರ್. ಅದರಲ್ಲಿ ನನಗೇನು ವ್ಯತ್ಯಾಸನೇ ಕಾಣಲಿಲ್ಲ, ಒಳ್ಳೆ ಪಿಕ್ಚರ್ ಮಾಡಿದಂಗೆ. ಅವ್ರ ಮಗನ ಹಾಕೊಂಡು ಮಾಡಿದ್ರು, ಚಿಕ್ಕ ಅವರು. ಚೆನ್ನಾಗಿತ್ತು ಅದು. ಅದಾದ ನಂತರ ಈಗ ಒಂದು ಮೈನಾ ಅಂತ ಮಾಡ್ತಿದ್ದೀನಿ. ಅದನ್ನು ಅಷ್ಟೇ ಒಳ್ಳೆ ಕ್ಯಾರೆಕ್ಟರ್, ಅದು ವಾರ್ಡನ್ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ ಮೈನಾದಲ್ಲಿ. ಇಟ್ಸ್ ಎ ಗುಡ್ ಟೀಮ್. ಇದು ಉದಯ ಟಿ ವಿಯಲ್ಲಿ ಮಾಡ್ತಿದ್ದೀನಿ. ಚೆನ್ನಾಗಿದೆ, ತುಂಬ ಪ್ರೊಡಕ್ಷನು ವೆರಿ ಡೀಸೆಂಟ್. ಆ್ಯಂಡ್ ಎಲ್ಲ ಡೈರೆಕ್ಟರ್ಸಿಂದ ಹಿಡ್ದು ಆರ್ಟಿಸ್ಟಿಂದ ಎಲ್ಲ ಹಿಡ್ದು ಚೆನ್ನಾಗಿದೆ. ಅದೊಂದು ಮಾಡ್ತಿದ್ದೀನಿ ಅಷ್ಟೇ, ಜಾಸ್ತಿ ಯಾವುದು ಅದನ್ನೇ ಮಾಡ್ತಿರೋದು. ಜಾಸ್ತಿ ಕಿರುತೆರೆಗೆ ಹೋಗಲಿಲ್ಲ. ಸಿನಿಮಾ ಈಗ ಸಿನಿಮಾ ಕೊರಗಜ್ಜ ಸರ್. ಕೊರಗಜ್ಜ ಇಸ್ ಎ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಒಂದು 6 languageಲ್ಲಿ ರೆಡಿ ಇದೆ. ಅದು ಸ್ಟಾರ್ಟಾಗಿ 3 years ಆಯಿತು. ಅವರು ಏನಂದರೆ ಬೆಳೀತಾ ಬೆಳೆಸ್ಕೊಂಡು ಬಂದಿದ್ದಾರೆ. ಈಗ 3D ಲೆವೆಲ್ವರೆಗೂ ಇಂಪ್ರೂವೈಸೇಷನ್ ಮಾಡ್ಕೊಂಡು ಬಂದಿದ್ದಾರೆ. ಅಷ್ಟೇ ನೋಡಬೇಕು ಹೌ ಇಟ್ ಈಸ್ ಗೋಯಿಂಗ್ ಟು. ಹಾಂ ಸರ್, ಈ ಪಿಕ್ಚರ್ ಮುಖಾಂತರನೇ ನನಗೆಲ್ಲ ಗೊತ್ತಿತ್ತು. ದಕ್ಷಿಣ ಕನ್ನಡದ ದೈವಗಳ ಬಗ್ಗೆ ಎಲ್ಲ ನನಗೆ ಈ ಅಜ್ಜನ ಪಿಕ್ಚರ್ ಮಾಡಿದಾಗಲೇ ಸ್ವಲ್ಪ ನಮಗೂ ಕೂಡ ಒಂಥರ ಇದು ಒಂಥರ ಒಂದು ಪವರು ಸ್ವಲ್ಪ ನಮಗೂ ಎಫೆಕ್ಟ್ ಆಯಿತು. ಎಲ್ಲ ತುಂಬ ಬಿಲೀವ್ ಮಾಡ್ತಾರೆ ಅಜ್ಜನ, ಆ ಕಡೆ ಎಲ್ಲ ಮನೆ ದೇವ್ರ ಥರ. ಹೌದು, ತುಂಬ ಬಿಲೀವ್. ಎಲ್ಲ ದೈವಗಳಿಗಿಂತ ಹೆಚ್ಚು ಕೊರಗಜ್ಜನ ಎಲ್ಲರೂ ಬಿಲೀವ್ ಮಾಡ್ತಾರೆ. ಬಹಳಷ್ಟು ಟೆಂಪಲ್ಗಳಿದೆ, ಎಲ್ಲ ಕಡೆನೂ ಇದೆ. ಆಮೇಲೆ ಇವ್ರೂ ಅಷ್ಟೇ, ಮೋಸ್ಟ್ಲಿ ಆ ಕಾರಣದಿಂದ ಈ ಚಿತ್ರನೂ ತುಂಬ ಹೆಚ್ಚು ಸಕ್ಸಸ್ ಆಗ್ಬೋದು. ತುಂಬ ಬಿಲೀವರ್ಸ್ ಇದ್ದಾರೆ. ರೀಸೆಂಟ್ ಆಗಿ ಮಂಗಳೂರು ಹೋಗಿ, ಹೌದು, ತುಂಬ. ಇವರು ತ್ರಿವಿಕ್ರಮ್ ಅಂತ ಪ್ರೊಡ್ಯೂಸರು, ಸುಧೀರ್ ಅಥಾವರ್ ಇಸ್ ದ ಪ್ರೊಡಕ್ಷನ್ ಮ್ಯಾನೇಜರ್, ವಿದ್ಯಾಧರಿ, ಮೂವರು ಆ ಚಿತ್ರಕ್ಕೆ ಒಂದು ಬೆನ್ನೆಲುಬು ಮಾಡ್ತಿದ್ದಾರೆ. 6 languageಲ್ಲಿ ಬಂದು ನಿಂತಿದೆ. ಎಲ್ಲ ಕಡೆನೂ ಮೊನ್ನೆ ಪ್ರತಿ ವರ್ಷ ಅವರು ಕೋಲ ಮಾಡ್ತಾರೆ. ಪ್ರತಿಯೊಂದು ಕೋಲಾಗೂ ಹೋಗಿ ಬಂದೆ. ಈಗ ಮತ್ತೆ ಇಟ್ಕೊಂಡಿದ್ದಾರೆ ಮೇಯಲ್ಲಿ 14-15. ಮೊದಲು ನೋಡಿದ್ರಾ? ಇಲ್ಲ, ಇದರಲ್ಲೇ ನನಗೆ ಈ ಮಾಹಿತಿಗಳು ಸಿಕ್ಕಿದ್ದು ಆ ದೈವದ್ದೆಲ್ಲ. ಬಟ್ ಏನು ಅನ್ಸುತ್ತೆ ಅದು ನೋಡ್ತಾ ಇದ್ರೆ? ಒಂಥರ ಈ ಥರನೂ ಇದೆಯಾ? ನನಗೆ ಶಾಕ್ ಆಯಿತು. ಅದು ನಾನು ಈ ದೇವ್ರಂದರೆ ಹೆಂಗೆ ನಾನ್ ವೆಜ್ಗೆ ಇದಿರ್ತಾರೆ, ಇಲ್ಲೇ ನನಗೆ ಗೊತ್ತಾಗಿದ್ದು ದೈವಗಳು ಕೂಡ ಮದ್ಯ ಆಮೇಲೆ ಇದು ನಾನ್ ವೆಜ್ ಇದೆಲ್ಲ ಇಡ್ತಾರೆ ಅನ್ನೋದು ಅವಾಗಲೇ ನನಗೆ ಸ್ವಲ್ಪ ಗೊತ್ತಾಯಿತು. ಆಮೇಲೆ ಅದಾದಮೇಲೆ ಈಗ ರೀಸೆಂಟಾಗಿ ಒಂದು ಲಾಸ್ಟ್ 3-4 days ಬ್ಯಾಕ್ ಅಷ್ಟೇ ಇದು ಮಂದಾರ್ತಿಗೆ ಹೋಗಿ ಬಂದೆ. ಅಲ್ಲಿ ಕಲ್ಲುರ್ಟಿ
ಕಲ್ಕುಡ, ಕಾಳಮ್ಮ, ಓ, ಎಲ್ಲ ದೈವಗಳು ಎಲ್ಲ ಹೆಸರು ಪರಿಚಯ ಆಯ್ತು. ಬರುತ್ತೆ. ಈ ಕಲ್ಲುಟ್ಟಿ ಕಲ್ಕುಡ ಅನ್ನೋದು ವಿಶ್ವಕರ್ಮಗೆ ಸಂಬಂಧಪಟ್ಟಿದ್ದಂತೆ, ಏನೋ ಶಿಲ್ಪಿ ಅಂತೆ ಈ ಕಲ್ಕುಡ ಇದರಲ್ಲಿ. ಓಕೆ. ಬಹಳಷ್ಟು ಈ ಪಂಜಿಟ್ಕೊಂಡು ತುಂಬ ಬೆಂಕಿಯಲ್ಲೆಲ್ಲ ಬಾಯಲ್ಲೆಲ್ಲ ಬೆಂಕಿ ಹಾಕ್ಕೊಂಡು ತುಂಬ ಚೆನ್ನಾಗಿ ವೆರಿ ಪವರ್ಫುಲ್ ಇತ್ತು. ಎಷ್ಟು ಬಿಲೀವ್ ಮಾಡ್ತಾರೆ ಆ ಕಡೆ ಜನಗಳೆಲ್ಲ ಅಂದರೆ ಇಟ್ಸ್ ವೆರಿ. ಆಮೇಲೆ ಇನ್ನೊಂದು ಕೊರಗಜ್ಜನ ಇವದ್ರಲ್ಲಿ ಗುಳಿಗ ಅಂತ ಮಾಡ್ತಾರೆ ಅವರು. ಗುಳಿಗ ಇದು ಕೊರಗಜ್ಜ ಮೂವಿಯಲ್ಲೂ ಇದೆ, ಅದು ಗುಳಿಗನ ಕ್ಯಾರೆಕ್ಟರ್ ಇದೆ. ಅದು ಸಂದೀಪ್ ಸುಪರ್ಕರ್ ಅಂತ ಮಾಡಿದ್ದಾರೆ, ನಮ್ಮ ಬಾಂಬೆ ಕೊರಿಯೋಗ್ರಾಫರ್ ಅವರು. ತುಂಬ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಒಂದು ಸಾಂಗಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅದು ಗುಳಿಗ ಅಂದ್ರೇ ಫೆರೋಷಿಯಸ್ ತುಂಬ. ಅದು ಏನು ಅದು ನಾನು ನೋಡೋಕ್ಕೆ ಹೋಗಲ್ಲ, ಚಿಕನ್ ಹಂಗಂಗೆ ಒಂದು 4-5 ತಿಂದು ಮುಗಿಸಿದೆ. ರಿಯಲ್ ಆಗಿ ನೋಡಿತ್ತು ಸರ್ ಇದು ಕೊರಗಜ್ಜ ಇದರಲ್ಲಿ, ಬಟ್ ನಾನು ನೋಡಿಲ್ಲ. ಒಂದು ಇದು ಬಂದಾಗ ನಾನು ಬೇರೆ ಕಡೆ ಫೆರೋಷಿಯಸ್, ವೆರಿ ಮನ್ಸಲ್ಲಿ ಉಳಿದ್ಬಿಟ್ರೆ ಏನು ನೀವು ಊಟ ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗೋದಿಲ್ಲ, ಇಂಥದ್ದು ಇಲ್ಲ. ಕೆಲವೊಂದು ನಾನು ಅಷ್ಟೇ ಬ್ಲಡ್ ಅಂತೂ ನೋಡೋಕೆ ಹೋಗಲ್ಲ ಏನೇ ಆದರೂ. ವೆರಿ ಸೆಂಟಿಮೆಂಟ್ ನಾನು, ತುಂಬ ಸೂಕ್ಷ್ಮ ನಾನು. ಬ್ಲಡ್ ಕಲರ್ ಅಲ್ವಾ? ಹೌದೌದು. ನನಗೆ ಅದೇನು ಅಂತಾರೆ ರೆಡ್ ಕಲರ್ ಸೂಟ್ ಆಗುತ್ತೆ ಅಂತ, ಬಟ್ ಕುಜ ನಂದು ಏನು ಕುಜದ ಒಂದು ಇದು ರೆಡ್ ಯೂಸ್ ಮಾಡಿದ್ರೆ ತುಂಬ ಅದೃಷ್ಟ ಅಂತ ಏನೋ ಹೇಳ್ತಾರೆ ಕೆಲವೊಂದು. ಹಾಗಾಗಿ ಸುಮ್ಮ ರೆಡ್ ಯೂಸ್ ಮಾಡ್ತೀನಿ. ನನಗೆ ಫೇವ್ರೆಟ್ ಕಲರ್ ಆಲ್ಸೋ ರೆಡ್. ಹಾಗೆ ತುಂಬ ಜಾಸ್ತಿ ರೆಡ್ ಪ್ರಿಫರ್ ಮಾಡ್ತೇನೆ ನಾನು. ಎಲ್ಲರೂ ಅವ್ರು ನೋಡಿದ್ರೆ ಹೆದರ್ತಿದ್ರು. ಶಿ ಈಸ್ ವೆರಿ ಏನೋ ಮನೆಯಲ್ಲೂ ಅಷ್ಟೇ ಅವರು ಒಂದು ಏನಂತಿದ್ರು ಅವ್ರಿಗೊಂದು ಡಾನ್ ಅಂತಲೇ ಅಂತಿದ್ರು. ಮೇಡಮ್ ನೀವು ನಮ್ಮ ತಾಯಿಗೆ ತುಂಬ ಅಭಿಮಾನಿ, ನನ್ನ ಅಕ್ಕನಿಗೆ ನಿಮ್ಮ ಹೆಸರೇ ಇಟ್ಟಿದ್ದಾರೆ ಅಂತ ಹೇಳೋದು. ಮೀ ಟೂ ಅಂತೇಳಿ ಈಗ ಕೇಳಿದ್ದೀನಿ. ಹೌದು, ಅದೇನು ಅದ್ರ ಬಗ್ಗೆ ಅದಕ್ಕೆಲ್ಲ ನನಗೆ ಟೈಮೂ ಸಿಗ್ತಿರ್ಲಿಲ್ಲ ನನಗೆ. ಅಲ್ಲಿನ ಸ್ವಲ್ಪ ಗಾಸಿಪ್ಸು ಏನೋ ಒಂದು ಎಲ್ಲರಿಗೂ ಗೊತ್ತಿರೋದೆ, ವಿಷ್ಣು ಅವ್ರ ಸರ್ ನನ್ನ ಜೊತೆ ಮಾಡಲ್ಲ ಅಂತ. ಅವಳೇ ನನ್ನ ಹೆಂಡತಿ ಕಾಶಿನಾಥ್ ಅವ್ರ ಜೊತೆ. ಗ್ರೇಟ್ ಸರ್, ಎಷ್ಟೆಷ್ಟು ಒಳ್ಳೆ ಕಲಾವಿದರು ಸರ್. ಅನಂತನಾಗ್, ಶಂಕರ್ನಾಗ್, ಅಂಬರೀಷ್ ಸರ್, ನಾನು ಅವ್ರ ಜೊತೆ ಮಾಡಿದ್ದು ಒಂದು 15 ಚಿತ್ರಗಳಲ್ಲಿ 15 ಪಿಕ್ಚರ್. ನೀ ಬರೆದ ಕಾದಂಬರಿ ಸೂಪರ್ ಡೂಪರ್. ಅದಾದ ನಂತರ ಕೃಷ್ಣ ನಿವೇಗನೆ ಅದು ಎಂಥ ಪಿಕ್ಚರು ಸರ್. ಅದು ಇನ್ನೂ ಚೆನ್ನಾಗಿ ಗೊತ್ತು. ಕೃಷ್ಣ ನಿವೇಗನ ಬರೋ ರಾಜ್ಕುಮಾರ್ ಕಲ್ಪನಾ ಅವ್ರ ಜೋಡಿ ನನಗೆ ತುಂಬ ಇಷ್ಟ. ಆಮೇಲೆ ಅನಂತನಾಗ್ ಲಕ್ಷ್ಮಿ ಅವ್ರದ್ದು ಒಂದು, ಶಂಕರ್ನಾಗ್ ಭವ್ಯ, ಅಂಬರೀಷ್ ಅಂಬಿಕಾ, ವಿಷ್ಣುವರ್ಧನ್ ಸರ್ ಭವ್ಯ ಅವ್ರ ಜೋಡಿ ಇಷ್ಟ.